ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಾರೆ ವಾ ಚಂದ್ರ ಅಲ್ವಾ ಮೇಷ್ಟ್ರೆ, ನಿಮ್ಮನ್ನ ಈ ತರ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಯ್ತಲ್ವಾ. ಅದು ನಿರಂಜನ್ ಸರ್ 1828ರಲ್ಲಿ ಅಯ್ಯೋ ರಿಯಲಿ ಗ್ರೇಟ್ ಆಕ್ಟರ್ ನಿಜವಾಗ್ಲೂ. ಮಿಮಿಕ್ರಿಯಲ್ಲಿ ಏನಾಗುತ್ತೆ ಗೊತ್ತಾ, ಒರಿಜಿನಲ್ ವರ್ಗಿಂತ ಚೆನ್ನಾಗಿ ಮಾಡ್ತಾರೆ ಮಿಮಿಕ್ರಿ ಮಾಡೋರು. ಅದು ಒಂದು ಗ್ರೇಟ್. ಅವರಲ್ಲಿ ದೊಡ್ಡ ಟ್ಯಾಲೆಂಟ್, ಅದ್ಭುತವಾದ ಕಲಾವಿದ್ರಪ್ಪ ನೀವು. ಅದನ್ನು ಬಹಳ ಖುಷಿಯಾಗಿ ಮಾಡಿದ್ರ. ಆಮೇಲೆ ಇವರಿಬ್ಬರದು ಚೆನ್ನಾಗಿತ್ತು ಆ ಸಂದರ್ಭ, ಯಾರ್ದು ಶರಣದು ಮತ್ತು ನಮ್ಮ ನಿಶಿಕಾ ಮಲೈಕಾ. ಬಟ್ ಎಲ್ಲರೂ ಕೂಡ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಸೀನಿಯರ್ಸು ಅಂಡ್ ಜೂನಿಯರ್ಸು. ಆಮೇಲೆ ಕನ್ಕ್ಲೂಷನ್ ಚೆನ್ನಾಗಿತ್ತು. ಇಲ್ಲಿ ಕಿತ್ತಾಟ, ಹೊಡೆದಾಟ, ಪ್ರಶಸ್ತಿ ಅವು ಯಾವುದು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಬಹಳ ಮುಖ್ಯ. ಅದಕ್ಕೆ ನಾನು ಅವ್ರು ಕೊಡೋದಕ್ಕೆ ಮುಂಚೆ ಇದನ್ನ ಕೊಟ್ಬಿಡ್ತೇನೆ. ಸರ್ ನಿಜವಾಗ್ಲು ನಿಮ್ ತರ ಡ್ಯಾನ್ಸ್ ನಾನು ಎಲ್ಲೂ ನೋಡಿರಲಿಲ್ಲ ಸರ್. ತಿರ್ಗಾ ನಾನು ನೋಡಿದ್ದು ಇಲ್ಲೇ ಸರ್. ಒಂದೇ ಸರ್ ನಂಗೋಸ್ಕರ ಮ್ಯೂಸಿಕ್ ಹಾಕಿ ಪ್ಲೀಸ್ ಪ್ಲೀಸ್. ನಾನು ಅಲ್ಲೇ ಬರ್ತೀನಿ. ಸರ್ ಬನ್ನಿ ಸರ್, ಬನ್ನಿ ಸರ್. ನನ್ನನ್ನು ನಾನು ಯಾವಾಗಲೂ ನೋಡ್ಕೊಳಕ್ ಆಗ್ತಾ ಇರಲಿಲ್ಲ, ಸಾಧ್ಯವೂ ಇಲ್ಲ ಅಲ್ವೇ. ಅವ್ರಿವ್ರು ಹೇಳೋ ಮಾತು ಕೇಳ್ತಾ ಇದ್ದೆ. ಮತ್ತೆ ಕನ್ನಡಿಲಿ ನೋಡ್ಕೊಂಡಾಗ ಅದು ಮಂಗುಚೇಷ್ಟೆ ಆಗೋಗ್ಬಿಡ್ತದೆ. ಆ ದೃಷ್ಟಿಯಿಂದ ಅಲ್ಲಿ ಕೂತ್ಕೊಂಡು ಇವ್ರು ಮುಖ್ಯಮಂತ್ರಿ ಚಂದ್ರು ಇಲ್ಲಿ ನನ್ನ ಕಾಪಿ ಮಾಡಿದ್ದೀರಾ ಮತ್ತು ಚೆನ್ನಾಗಿ ಮಾಡಿದ್ದೀರಾ, ನನಗಿಂತ ಜೋರಾಗಿ ಚಪ್ಪಾಳೆ ಹೊಡೆದಿದ್ದೀರಾ, ನಾನು ಮಾಡೋದಕ್ಕಿಂತ ಜೋರಾಗಿ ಚಪ್ಪಾಳೆ ಹೊಡೆದಿದ್ದೀರಾ ಅಂದಾಗ ಎಷ್ಟರ ಮಟ್ಟಿನ ನಟನಪ್ಪ ನೀನು. ಗ್ರೇಟ್, ಕಂಗ್ರ್ಯಾಚುಲೇಷನ್. ಒಂದೇ ಒಂದು ಆಸೆ ಸರ್, ಈ ಸ್ಟೆಪ್ನ ಯಾಕೆ ನೀವಿಬ್ರು ಒಟ್ಟಿಗೆ ಒಂದ್ಸಲಿ ಪ್ಲೀಸ್ ಸರ್. ಈ ಸಂದರ್ಭದಲ್ಲಿ ಒಂದು ಘಟನೆ ಹೇಳಕ್ ಇಷ್ಟಪಡ್ತೀನಿ. ಈಗ ಮಾಡಿದ್ದೇನೈತಲ್ಲ, ಇಟ್ಕೊಳ್ಳೋದಾದ್ರೆ ಇಟ್ಕೋಬಹುದು, ಕಟ್ ಮಾಡೋದಾದ್ರೆ ಕಟ್ ಮಾಡ್ಬೋದು. ಹೌದಲ್ವಾ? ಆಕ್ಚುಲಿ ಬಹಳ ಜನ ನೋಡಿರ್ತೀರ ನೀವು. ಮುಂದಿಂದ ಒಂದೇ ತರ ಕಾಣೋದು ನೋಡಿದೀರಾ, ಹಿಂದಿಂದ ಒಂದೇ ತರ ಕಾಣೋದು ನೋಡಿದೀರಾ ಸರ್. ಒಂದೇ ಅನ್ಸಲಿ ಸರ್ ಪ್ಲೀಸ್ ಸರ್. ನೀವು ಯಾವತ್ತರ ನೀವು ಹಿಂದೆಯಿಂದ ಹೆಂಗ್ ಕಾಣ್ತೀರಿ ನೋಡ್ಕೊಂಡಿದ್ದೀರಾ ಸರ್? ಅಲ್ಲಿ ನೋಡಿ ಸರ್, ನೀ ತಿರ್ಗೋ ಹಿಂದೆ ಸರ್, ಅಲ್ಲಿ ನೋಡಿ ಸರ್. ಅಯ್ಯೋ ಹೌದಲ್ವಾ? ಸೇಮ್ ಇಟ್ಟಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಿಶು, ಒರಿಜಿನಲ್ ಸೋಜಿ ನೋಡಿ ಏನನ್ನಿಸ್ತು? ಒರಿಜಿನಲ್ ಸೂಜಿ ಆಕ್ಚುಲಿ ನನಗಿಂತ ತುಂಬ ಮುದ್ದಾಗಿದ್ದಾಳೆ. ಸಿನಿಮಾದಲ್ಲಿ ಮಾತ್ರ ಅಲ್ಲ, ಎಷ್ಟು ಆ ಒಂದು ಔಟ್ಫಿಟ್ ಅವಳಿಗೆ ಎಷ್ಟು ಕ್ಯೂಟ್ ಆಗಿದೆ. ಬಟ್ ನಿಜವಾಗ್ಲೂ ಆಲ್ ಆಫ್ ಯು ಹ್ಯಾಟ್ಸ್ ಆಫ್. ಎಷ್ಟು ತುಂಬಾನೇ ನೀಟಾಗಿ, ತುಂಬ ಎಂಟರ್ಟೈನಿಂಗ್ ಆಗಿ ನಮ್ಮ ಒಂದು ಸಿನಿಮಾನ ಇನ್ಕಾಂಪ್ರೇಟ್ ಮಾಡ್ಕೊಂಡು ತುಂಬಾನೇ ಮುದ್ದಾಗಿತ್ತು. ಎಲ್ಲರೂ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರಿ. ಅಫ್ಕೋರ್ಸ್ ನಮ್ಮ ಸೂಜಿ ಆಮೇಲೆ ಶರಣ್ ಸರ್ ಪಾತ್ರ ಮಾಡಿದವ್ರು ತುಂಬ 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 ಚೆನ್ನಾಗಿ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಸೀನಿಯರ್ಸ್ ಆಗಿರಲಿ, ಜೂನಿಯರ್ಸ್ ಆಗಿರಲಿ, ಕಿಲ್ಲಾಡಿಗಳೇ ನೀವೆಲ್ಲರೂ. ಸೊ ವೆರಿ ವೆಲ್ ಡನ್. ಸೊ ಈ ಒಂದು ಆಕ್ಟಿಗೆ ಸಿಗ್ತಾ ಇದೆ ಚಾಕ್ಲೇಟ್ ಶವರ್. ಸೂಜಿಗೆ ಮನಸೋತಂತ ಮನೋಹರ್ ಹತ್ರ ಹೋಗೋಣ. ನಿಮ್ಮನ್ನ ನೀವೇ ನೋಡ್ಕೊಂಡಂಗಾಯ್ತಾ, ಇಲ್ಲ ಯಾರಿದು ನನ್ನ ಬದಲು ಬೇರೆಯವ್ರು ಬಂದಿರಲ್ಲ ಅನಿಸ್ತಾ ಇತ್ತಾ ಸರ್? ಇಡೀ ಸ್ಕಿಟ್ಟು ಅದ್ಭುತ, ಅತ್ಯದ್ಭುತ. ನಾನು ಇದುವರೆಗೂ ಆಕ್ಚುಲಿ ನನ್ನ ಮಿಮಿಕ್ರಿ ಮಾಡಿದವ್ರು ನಾನು ನೋಡೇ ಇಲ್ಲ. ಸೀರಿಯಸ್ ಆಗಿಲ್ಲ ಸರ್? ನಾನು ಯಾರು ಮಾಡೋದು, ನಾನು ಹೇಳಿದ್ನಲ್ಲ, ಕರ್ನಾಟಕಕ್ಕೆ ಒಂದು ಚಾಲೆಂಜ್. ನಮ್ಮಲ್ಲೇ ಮೊದಲು ಇದನ್ನ ತೋರಿಸ್ತೀವಿ. ನೀವೇನಾದ್ರೂ ಶರಣ್ ಸರ್ ತರ ಮಿಮಿಕ್ರಿ ಮಾಡೋದಾದ್ರೆ ನಮ್ಗೆ ವಿಡಿಯೋ ಮಾಡಿ ಕಳಿಸಿ. ಸೂಪರ್. ಚೆನ್ನಾಗಿದ್ರೆ ನಿಮ್ಗೆ ಶರಣ್ ಸರ್ ಅವ್ರ ಕಡೆಯಿಂದ 10 ಲಕ್ಷ ಬಹುಮಾನದ ವಾಟ್ಸಪ್ ಫೋಟೋ ಕಳಿಸಲಾಗುತ್ತೆ. ನಾನು ಆಕ್ಚುಲಿ ಅಷ್ಟು ಕಾಯ್ತಾ ಇರ್ತೀನಿ, ನಂದು ಯಾರು ಮಾಡ್ತಾರಾ, ನನ್ನ ಮಿಮಿಕ್ರಿ ಯಾರು ಮಾಡ್ತಾರಾ ಅಂತ. ಇವತ್ತು ಅದನ್ನ ಎಲ್ಲ ನನ್ನ ಆಸೆಯನ್ನ ಪ್ರವೀಣ್ ಈಡೇರಿಸಿದ್ದಾರೆ ಇವತ್ತು. ಅರೆ ವಾ ಮನೋಹರ. ಆ್ಯಂಡ್
ಇದರ ಮೇಕಪ್ ಆರ್ಟಿಸ್ಟ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕ್ರಿ, ಸಾಕಾತಾಗಿ ಮಾಡವ್ರೆ. ಮೇಕಪ್ ನಿರಂಜನಕ್ಕೆ ಬರ್ಲಿ ಜೋರಾಗಿ ಚಪ್ಪಾಳೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಸರ್, ಇವರೇ ಮೇಕಪ್ ನಿರಂಜನ್ ಅಂತ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ಮಾಂತೇಶ್, ಪ್ರತಿ ಸಲ ನಿಮ್ಮ ಆಕ್ಟ್ ನೋಡ್ತಾ ಇದ್ರು ಕೂಡ ನನ್ನನ್ನು ನಾನು ನೋಡ್ಕೊಳ್ತೀನಿ ಅಲ್ಲಿ. ಆಮೇಲೆ ಎಸ್ಪೆಷಲಿ ಇದು ರೈಮಿಂಗ್ ಅಲ್ಲಿ ಬರುತ್ತಲ್ಲ, ಹೌದೌದು, ತಮಟೆ ಸಾಂಗ್, ಅದಂತೂ ಪಂಚ್ಗಳು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ. ಎಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಎಲ್ಲರೂ ಇದುವರೆಗೂ ಆ್ಯಕ್ಚುಲಿ ಮಹಂತೇಶಿಗೆ ಎಲ್ಲರೂ ಪಾಪ ಬೈದ್ಬಿಟ್ಟೇನೆ ಇದನ್ನ ಪಂಚ್ ಹೇಳಿದ್ದು. ನಾನೊಂದು ಹೇಳ್ತೀನಿ ಇವ್ರಿಗೆ. ಸೂಪರ್ ಸರ್, ಹೇಳಿ ಸರ್. ಕಿಲಾಡಿ ಜೂನಿಯರ್ಸ್ ಅಂದ್ರೆ ಇಡೀ ಕರ್ನಾಟಕಗೆ ಬೆಸ್ಟು. ವಾ 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 ವಾ. ಕಿಲಾಡಿ ಜೂನಿಯರ್ಸ್ ಅಂದ್ರೆ ಇಡೀ ಕರ್ನಾಟಕಗೆ ಬೆಸ್ಟು. ವಾ 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 ವಾ. ಈ ಸ್ಕಿಟ್ ಅಲ್ಲಿ ಮಹಂತೇಶ್ ಸೂಪರ್ ಫೇವರೇಟ್. ಈ ಆಕ್ಟ್ಗೆ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಟ್ ಬನ್ನಿ ಎಲ್ಲ. ಇವತ್ತಿನ ನಮ್ಮ ಕಿಲಾಡಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆ ಜೊತೆಗೆ ವಿಶೇಷವಾದಂತಹ ಅತಿಥಿಗಳು ನಮ್ಮ ವೇದಿಕೆಗೆ ಆಗಮಿಸ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ಲವ್ ಮಾಕ್ಟೆಲ್ 3 ಚಿತ್ರದ ನಾಯಕ ನಟರಾದಂತಹ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ಹಾಗೂ ಅಭಿಲಾಷ್. ಬಹಳ ಖುಷಿ ಆಗುತ್ತೆ. ಅಂದ್ರೆ ನಮ್ಮನ್ನ ಬಿಟ್ಟು ಹೋಗಕ್ಕೆ ಇಷ್ಟನೇ ಇಲ್ಲ ಮಿಲನಾಗಿ. ಎಷ್ಟು ಮಿಸ್ ಮಾಡ್ಕೊಂಡ್ರಿ ನಮ್ಮ ಮಕ್ಕಳನ್ನ. ಆಕ್ಚುಲಿ ತುಂಬಾ ಮಿಸ್ ಮಾಡ್ಕೊಂಡೆ. ತುಂಬಾ ಮಜವಾಗಿತ್ತು. ಮಕ್ಕಳನ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಡು ವಾಪಸ್ ಬಂದಿದ್ದೀನಿ. ಬಟ್ ಅಫ್ಕೋರ್ಸ್ ಅವತ್ತು ನಿಶ್ವಿಕಾ ಅವ್ರು ಇರಲಿಲ್ಲ, ಇವತ್ತು ನಿಶ್ವಿಕಾ ಅವ್ರು ಸಿಗ್ತಾ ಇದ್ದಾರೆ. ಅದು ಈ ವಾರದಲ್ಲಿ ಅವ್ರು 3ನೇ ಸಲ ಸಿಗ್ತಾ ಇರೋದು ನಂಗೆ. ಕೋಇನ್ಸಿಡೆನ್ಸ್. ವಾ. ಬಟ್ ಎನಿವೇ, ಮತ್ತೊಮ್ಮೆ ಕೃಷ್ಣ ಅವರೇ, ಮಿಲನ ಅವರೇ, ಹಾಗೆ ಅಭಿ, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬರೀ ಜೋರಾದ ಚಪ್ಪಾಳೆ. ಡಾರ್ಲಿಂಗ್ ಕೃಷ್ಣ ಅವರೇ, ಮಕ್ಕಳ ಲೋಕಕ್ಕೆ ಬಂದಿದ್ದೀರಾ. ಸೊ ಈ ಮಕ್ಕಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಸ್ಪೆಷಲಿ ಶೂಟಿಂಗ್ ಅಲ್ಲಿ ಬಹುಶಃ ನಂದೊಂದು ಆಯುಸ್ಸಲ್ಲಿ ಒಂದು 2-3 ವರ್ಷ ಕಮ್ಮಿ ಆಗ್ಬಿಟ್ಟಿದೆ. ಏಕೆ? ಮಕ್ಕಳನ್ನ ಹತ್ರ ಆಕ್ಟಿಂಗ್ ಮಾಡಿಸಿ ನನಗೆ ಬೇಕಾಗಿರೋದು ತಗೊಂಡು ಇದೆಲ್ಲ ಇದೆಯಲ್ಲ, ಅದು ಭಾಳ ಮಜಾ ಇತ್ತು ನನಗೆ ಶೂಟಿಂಗಲ್ಲಿ ಅನುಭವ. ಯಾಕಂದರೆ ತುಂಬ ಕ್ಲಾಸ್ ರೂಮ್ಗಳಲ್ಲಿ ಅಲ್ಲೆಲ್ಲ ಶೂಟಿಂಗ್ಗಳಿತ್ತು. ಅಷ್ಟು ಇಡೀ ಕ್ಲಾಸ್ನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡಿ ಅವ್ರ ಹತ್ರ ಕೆಲಸ ತೆಗೆಸ್ಕೊಳ್ಳೋದಿದೆಯಲ್ಲ, ಭಾಳ ಅಂದರೆ ಭಾಳ ಚಾಲೆಂಜ್ ಆಗಿತ್ತು. ನಮಗೆ ಪ್ರತಿ ವಾರ ಕೆಲಸ ತಗೊಳ್ಳೋಷ್ಟರಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಹೊಂಟೋಗ್ಬಿಟ್ಟಿರ್ತದೆ.